Behind every strong institution stands visionary leadership. To inspire us with his valuable thoughts and guidance, I request our respected PES Trust Secretary, Shri S. L. Shivprasad Sir, to address the gathering. ಗುರುಭ್ಯೋ ನಮಃ. ನಾನು ನಿಮ್ಮವನೇ ಅಂತ ಹೇಳಿದ್ರೆ ನಾನು ಈ ಕಾಲೇಜಿನ ಆಲಮ್ನಿ. 1970 ಇಸ್ವಿ ಅಂದರೆ 1970 ಸಿವಿಲ್ ಇಂಜಿನಿಯರಿಂಗ್ ಬ್ರಾಂಚಿಂದ ಪಾಸ್ಔಟ್ ಆಗಿ ಕರ್ನಾಟಕ ಪವರ್ ಕಾರ್ಪೊರೇಷನಲ್ಲಿ ಚೀಫ್ ಇಂಜಿನಿಯರ್ ಆಗಿದ್ದು ರಿಟೈರ್ ಆಗಿ 2003ರಲ್ಲಿ ರಿಟೈರ್ ಆಗಿ ನಂತರನೂ ಇರಿಗೇಷನ್ ಡಿಪಾರ್ಟ್ಮೆಂಟು ಹಾಗೂ ಪವರ್ ಪ್ರಾಜೆಕ್ಟ್ಸು, ಡ್ಯಾಮ್ ಸೇಫ್ಟಿ ಆರ್ಗನೈಸೇಷನ್ನು, ಡ್ಯಾಮ್ ಸೇಫ್ಟಿ ರಿವ್ಯೂ ಪ್ಯಾನಲು ಹೀಗೆ ಮುಂತಾದ ಜಲಸಂಪನ್ಮೂಲ ಇಲಾಖೆಯ ಕಮಿಟಿಗಳಲ್ಲಿ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೂ ಈ PET ಸಂಸ್ಥೆಯ ಸೆಕ್ರೆಟರಿಯಾಗಿ 2020 ಇಸ್ವಿಯಿಂದ ಸೆಕ್ರೆಟರಿ ಆಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ನನಗೆ ನಮ್ಮ ಶ್ರೀನಿವಾಸರಾವ್ ಅವರ ಭಾಷಣವನ್ನು ಕೇಳಿದ ಮೇಲೆ ಅತೀವ ಸಂತೋಷ ಆಯಿತು. ಅವ್ರಿಗೂ ನಮ್ಮ ಸಂಸ್ಥೆಯ ಮೇಲೆ ಎಷ್ಟು ಭಾವನಾತ್ಮಕವಾದ ಅಭಿಮಾನ ಮತ್ತು ಸಂಬಂಧ ಇಟ್ಕೊಂಡಿದ್ದಾರೆ. ಈಗಲೂ ಹೇಗೆ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಬಗ್ಗೆ, ಎನ್ವೈರನ್ಮೆಂಟಲ್ ಆಸ್ಪೆಕ್ಟ್ ಬಗ್ಗೆ ಹೇಗೆ ಅದು ಒಂದು ದೇಶಕ್ಕೆ ಆಗ್ಬೋದು, ಒಂದು ಕಂಪನಿಗಳಿಗೆ ಆಗ್ಬೋದು, ಸಮಾಜಕ್ಕೆ ಆಗ್ಬೋದು, ಅದರ ಇಂಪಾರ್ಟೆನ್ಸ್ ಏನು ಎಲ್ಲವನ್ನು ಹೇಳಿದ್ದಾರೆ. ನಾನು ಇನ್ನು ಆಲಮ್ನಿ ಸಂಸ್ಥೆ ಬಗ್ಗೆ, ನಮ್ಮ PSC ಆಲಮ್ನಿ ಅಸೋಸಿಯೇಷನ್ ಬಗ್ಗೆ ಸಂಕ್ಷಿಪ್ತವಾಗಿ ಕೆಲವು ವಿಚಾರಗಳನ್ನು ಹೇಳ್ತೀನಿ. ಇದು 2024ನೇ ಇಸ್ವಿ ಸೆಪ್ಟೆಂಬರ್ನಲ್ಲಿ ನಮ್ಮ PSC ಆಲಮ್ನಿ ಅಸೋಸಿಯೇಷನ್ ಅಂದರೆ ಕಂಪ್ರೈಸಿಂಗ್ ಆಫ್ ಆಲ್ ದಿ ಡಿಪಾರ್ಟ್ಮೆಂಟ್ಸ್, ಆಲ್ ದ ಸ್ಟ್ರೀಮ್ಸ್, ಇದನ್ನು ಉದ್ಘಾಟನೆಯನ್ನು ಮಾಡಿದ್ವಿ. ಕಾಲೇಜು ಸ್ಥಾಪನೆಯಾಗಿ ಆಗಲೇ 63 ವರ್ಷ ಆಗಿದೆ. 1962ನಲ್ಲಿ ಸ್ಟಾರ್ಟ್ ಆದ್ರೂ ಏತಕ್ಕೆ ಒಂದು ಆಲಮ್ನಿ ಆಗಲಿಲ್ಲ ಅನ್ನೋದು ಯೋಚನೆ ಮಾಡಬೇಕಾದ ವಿಷಯ. ಇರಲಿ, ಬೆಟರ್ ಲೇಟ್ ದ್ಯಾನ್ ನೆವರ್ ಅನ್ನೋದು ಹಾಗೆ ಅಂತೂ ಸ್ಟಾರ್ಟ್ ಅಂತೂ ಆಗಿದೆ. ಇದೊಂಥರ ವೃದ್ಧಾಪ್ಯದಲ್ಲಿ ಹುಟ್ಟಿದ ಮಗುವಾಗೆ. ಯಾಕೆಂದರೆ 65 ವರ್ಷ ಆದಮೇಲೆ ಹುಡ್ತಾ ಇದೆ.